ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ವಾರಾಹಿ ದೇವಿಯ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾಯಿದ್ದೀನಿ. ಮಾಘ ಗುರುವಾರ ತುಂಬ ವಿಶೇಷತೆಯಿಂದ ಇರುತ್ತೆ. ಲಕ್ಷ್ಮಿಯ ವಾರ ಅಂತ ಹೇಳ್ತೀವಿ. ಈ ದಿನ ಮಾಡುವಂಥ ಯಾವುದೇ ಕೆಲಸ ಆಗಿರಬಹುದು, ಪರಿಹಾರ ಆಗಿರಬಹುದು, ನಿಮ್ಮ ಜೀವನದಲ್ಲಾಗುವಂಥ ಬದಲಾವಣೆಗಳು, ಗ್ರಹಗತಿಗಳ ಬದಲಾವಣೆಗಳು ಹಾಗೂ ಮುಖ್ಯವಾಗಿ ನಮ್ಮ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳೋದಕ್ಕೆ ಗುರುಬಲ ಗಟ್ಟಿಯಾಗುತ್ತೆ. ಎಲ್ರಿಗೂ ಕೂಡ ಗುರುಬಲ ಇದ್ದಾಗ ಶೀಘ್ರದಲ್ಲೇ ಮದುವೆ ಯೋಗ ಕೂಡಿ ಬರುತ್ತೆ, ಒಳ್ಳೆಯ ಸಂಬಂಧಗಳು ಬರುತ್ತೆ. ಅಂದರೆ ಮದುವೆ ಏಜಿಗೆ ಇರುವಂಥವರಿಗೆ ಗೌರ್ಮೆಂಟ್ ಕೆಲಸ ಸಿಗುತ್ತೆ, ಕೆಲಸದಲ್ಲಿ ಆದಾಯ ಜಾಸ್ತಿ ಆಗುವಂತೆ ಎಲ್ಲ ರೀತಿಯ ಲಾಭಗಳು ಜಾಸ್ತಿ ಬರುತ್ತೆ ಸ್ನೇಹಿತರೆ. ಈ ಪರಿಹಾರಗಳು ಮುಖ್ಯವಾಗಿ ಮನೆ ಅರ್ಧಕ್ಕೆ ನಿಂತಿದ್ದರೆ ಮನೆ ಕಟ್ಟಬೇಕು, ನಮ್ಮದೇ ಸ್ವಂತ ಮನೆ ಅಥವಾ ಸ್ವಂತವಾಗಿ ಏನಾದರೂ ಮಾಡಬೇಕು ಅನ್ನುವಂಥವರು ಗುರುವಾರ ಕಡಲೆಕಾಳನ್ನು ನೀವು ಚಿಕ್ಕದಾಗೆ ಒಂದು ಮುಷ್ಟಿಯಷ್ಟಾದರೂ ತಗೊಂಡು ನೆನೆಸಿಬಿಟ್ಟಿದ್ದೆ, ಹತ್ತಿರದಲ್ಲೇ ಹಸುಗಳೇನಾದರೂ ಸಿಕ್ಕಿದ್ರೆ ಗೋಮಾತೆಗೆ ನೀವು ಇದನ್ನು ಬೆಲ್ಲ ಸೇರಿಸಿ ತಿನ್ನಿಸೋದ್ರಿಂದ ನಿಮ್ಮ ಕಠಿಣಾತಿ ಕಠಿಣ ಸಮಸ್ಯೆಗಳು ಬಗೆಹರಿಯುತ್ತೆ. ಕಡಲೆಕಾಳನ್ನು ಈ ದಿನ ಯಾರಿಗಾದರೂ ದಾನ ಮಾಡಿದ್ರೆ ನಿಮ್ಮ ಶಕ್ತಿಯ ಅನುಸಾರ ನಿಮ್ಮ ಮನೆಯಲ್ಲಿ ಇರುವಂಥ ಬಡತನ, ದರಿದ್ರ ದೂರ ಆಗುತ್ತೆ. ನೆಗೆಟಿವ್ ಎನರ್ಜಿ ಪೂರ್ತಿಯಾಗಿ ಕಡಿಮೆ ಆಗಬೇಕು ಅಂದರೆ ಅರಿಶಿಣದ ನೀರಿನ ಪರಿಹಾರ ಮಾಡಿಕೊಳ್ಬೇಕು. ಗುರುವಿನ ಸಂಕೇತ ಅಂದರೆ ಹಳದಿ ಕಲ್ಲರು. ಈ ದಿನ ಸಾಧ್ಯ ಆದರೆ ನೀವು ಸ್ನಾನ ಮಾಡಿದಾಗ ಸ್ನಾನಕ್ಕೆ ಒಂದು ಪಿಂಚಷ್ಟು ಅರಿಶಿಣವನ್ನು ಹಾಕಿ ಸ್ನಾನ ಮಾಡೋದ್ರಿಂದ ಗುರುಬಲ ಗಟ್ಟಿಯಾಗುತ್ತೆ. ನಮ್ಮ ಎಲ್ಲ ರೀತಿಯ ಕೋರಿಕೆಗಳು ಇರುತ್ತಲ್ವ, ನೆರವೇರುತ್ತೆ. ಈ ರೀತಿ ಈಸಿಯಾಗಿ ಮಾಡ್ಕೊಳ್ಳಿ. ಮನೆಯಲ್ಲಿ ನಿಮ್ಮ ದೇಹದಲ್ಲಿ ಇರುವಂಥ ಯಾವುದೇ ನೆಗೆಟಿವ್ ಎನರ್ಜಿ ಇರಬಹುದು, ದರಿದ್ರ ತುಂಬಿದಂಥ ಜೀವನ ನಮ್ಮದು ಅಂತ ನಾವು ನಮಗೆ ನಾವೇ ಬೈಕೊಳ್ತಾ ಇರ್ತೀವಿ ನೋಡಿ, ಎಲ್ಲವೂ ಹೊರಟೋಗುತ್ತೆ. ಸಾಧ್ಯ ಆದರೆ ಹಳದಿ ಬಟ್ಟೆಗಳನ್ನು ಹಾಕ್ಕೊಳ್ಳಿ. ಗುರುವಾರದ ದಿನಗಳಲ್ಲಿ ಯಥೇಚ್ಛವಾಗಿ ದುಡ್ಡಿನ ಆಕರ್ಷಣೆ ಆಗುತ್ತೆ, ಆಕಸ್ಮಿಕ ಧನಲಾಭ ಆಗುತ್ತೆ. ನಾವು ಖುಷಿ ಪಡುವಂಥ ಶುಭ ಕಾರ್ಯಗಳನ್ನು ನಾವು ಮಾಡ್ತೀವಿ, ಪ್ಲಸ್ ಕೇಳ್ತೀವಿ ಕೂಡ ಗುಡ್ ನ್ಯೂಸನ್ನು. ಮನೆಯಲ್ಲಿ ಚಿಕ್ಕ ಪುಟ್ಟ ವಿಚಾರಕ್ಕೂ ಕೂಡ ಜಗಳ ಆಗ್ತಾಯಿದೆ, ಮನಸ್ತಾಪಗಳಾಗ್ತಾಯಿದೆ, ಹಾಗೂ ಯಾವುದೇ ಕೆಲಸ ನಾವು ಅಂದುಕೊಂಡ್ರೂ ಸಕ್ಸಸ್ ಅನ್ನೋದು ಬರ್ತಾ ಇಲ್ಲ. ಯಾಕೆ ಈ ರೀತಿ ಅನ್ನುವ ಸಮಯದಲ್ಲಿ ಮಾಡುವಂಥ ಪರಿಹಾರ, ಗಾಜಿನ ಲೋಟವನ್ನು ತಗೊಳ್ಳಿ. ಗಾಜಿನ ಲೋಟ ನಮ್ಮ 50% ಸಮಸ್ಯೆಗಳನ್ನು ಬಗೆಹರಿಸುತ್ತೆ. ಅದಕ್ಕೋಸ್ಕರ ಗಾಜನ್ನು ಮಾತ್ರ ಬಳಸಿ ಅಂತ ಹೇಳೋದು. ನಕಾರಾತ್ಮಕ ಎನರ್ಜಿ ಏನಿರುತ್ತೆ ನೋಡಿ, ಅದನ್ನು ಎಳ್ಕೊಂಡು ತನ್ನಲ್ಲಿ ಇಟ್ಕೊಳ್ಳುವಂಥ ಶಕ್ತಿ ಗಾಜಿನ ಲೋಟ ಅಡಗಿದೆ. ಇದರಲ್ಲಿ ಆ ಶಕ್ತಿ ಅನ್ನುವಂಥದ್ದು. 1 ಸ್ಪೂನಷ್ಟು ಇದಕ್ಕೆ ನೀವು ಅರಿಶಿಣವನ್ನು ಹಾಕಿ ಸ್ನೇಹಿತರೆ. ಮನೆಯಲ್ಲಿ ಯಜಮಾನರಾಗಿರಬಹುದು, ಮಕ್ಕಳಾಗಿರಬಹುದು, ನಿಮ್ಮ ಮನೆಯಲ್ಲಿ ಮತ್ತೊಬ್ಬರು ಇನ್ಯಾರೇ ಆಗಿರಬಹುದು, ಸರಿಯಾಗಿ ವ್ಯವಹರಿಸ್ತಾ ಇಲ್ಲ ಅಂತ ಹೇಳಿದ್ರೆ, ಅಂದರೆ ಮನೆಯಲ್ಲಿ ಜವಾಬ್ದಾರಿಯುತವಾಗಿ ನಡ್ಕೊಳ್ತಾ ಇಲ್ಲ, ಮಾತಿಗೆ ಮಾತು ಬೆಳೆಸ್ತಾರೆ, ಜಗಳ ಮಾಡ್ತಾರೆ, ಸರಿಯಾಗಿ ಜವಾಬ್ದಾರಿಯುತವಾಗಿ ನಡ್ಕೊಳ್ಳೋದಿಲ್ಲ, ಇದನ್ನು ನಾವು ನೋಡಿರ್ತೀವಿ. ಮನೆಯಲ್ಲಿ ಇವರಿದ್ದರೆ ತುಂಬ ತಲೆನೋವಪ್ಪ, ಏನು ಕೆಲಸನೂ ಮಾಡಲ್ಲ, ಯಾವುದೇ ಜವಾಬ್ದಾರಿ ವಹಿಸ್ಕೊಳ್ಳೋದಿಲ್ಲ, ಈ ಥರ ಇದ್ದರೆ ನಮ್ಮ ಜೀವನ ತುಂಬ ಕಷ್ಟ ಆಗುತ್ತೆ, ಹೊಂದ್ಕೊಂಡು ಹೋಗೋದಿಲ್ಲ ಅಂತ ನಾವು ಹೇಳ್ತೀವಿ ನೋಡಿ. ಒಂದು ಕಷ್ಟಕ್ಕೂ ಆಗೋದಿಲ್ಲ, ಒಂದು ಸುಖಕ್ಕೂ ಆಗೋದಿಲ್ಲ,
ಈ ಮನುಷ್ಯರಿಂದ ನಮಗೆ 1 ಪೈಸೆಯಷ್ಟು ಕೂಡ ಲಾಭ ಇಲ್ಲ ಅಂತ ಹೇಳ್ತೀವಿ. ಆ ಥರ ಜೀವನ ಇದ್ದರೆ ಅಂತಹವರು ತಪ್ಪದೆ ಈ ಪರಿಹಾರವನ್ನು ಮಾಡ್ಕೊಳ್ಳಿ. ಬಹಳ ಸುಲಭವಾಗಿರುತ್ತೆ. ನಮ್ಮ ಅಕ್ಕಪಕ್ಕದವರು ನಮ್ಮ ಮೇಲೆ ಸದಾ ನಿಗಾ ಇಟ್ಟಿರ್ತಾರೆ, ಕಣ್ಣಾಕ್ತಾ ಇರ್ತಾರೆ. ನರದೃಷ್ಟಿ, ನಾವು ಏನೇ ತಗೊಂಡು ಬಂದರೂ, ಹೊಸ ಬಟ್ಟೆ ಹಾಕ್ಕೊಂಡ್ರು, ಈ ರೀತಿ ನಮ್ಮ ಮನೆಯಲ್ಲಿ ಇದಿದೆ ಅಂತ ಹೇಳಿದ್ರು, ಎಲ್ಲದಕ್ಕೂ ಕೂಡ ಅಸೂಯೆ ಜಾಸ್ತಿ ಇರುತ್ತೆ. ಆಗ ಏಳಿಗೆ ಕುಂಠಿತ ಆಗುತ್ತೆ ಸ್ನೇಹಿತರೆ. ಅದಕ್ಕೋಸ್ಕರ ಇದನ್ನು ಮಾಡಿಕೊಂಡ್ರೆ ಲಕ್ಷ್ಮೀದೇವಿ ಒಲಿತಾಳೆ, ಅಂದರೆ ಅಲಕ್ಷ್ಮಿ ದೂರ ಆಗ್ತಾಳೆ. ಮನೆಗೆ ಅಲಕ್ಷ್ಮಿ ಯಾವಾಗ ಬರ್ತಾಳೆ ಅಂದರೆ ಈ ರೀತಿ ನಾವು ಎಷ್ಟೋ ತಪ್ಪುಗಳನ್ನು ಮಾಡಿಬಿಟ್ಟಿರ್ತೀವಿ, ಗೊತ್ತೋ ಗೊತ್ತಿಲ್ಲದೆ. ಅದಕ್ಕೆ ಅದು ಹೋಗಬೇಕು ಅಂತ ಹೇಳಿದ್ರೆ ಗಾಜಿನ ಲೋಟದಲ್ಲಿ 1 ಸ್ಪೂನಷ್ಟು ಅರಿಶಿಣ ಹಾಕಿದಾಗ ಅದು ಅರಿಶಿಣ ನೀರಾಗುತ್ತೆ. ಸುಗಂಧಭರಿತವಾದಂಥ ದ್ರವ್ಯಗಳು ಯಾವ ಜಾಗದಲ್ಲಿ ಇರುತ್ತೋ ಆ ಜಾಗದಲ್ಲಿ ಶ್ರೀ ಮಹಾಲಕ್ಷ್ಮಿ ಇರ್ತಾಳೆ. ಅದಕ್ಕೋಸ್ಕರ ನೀವು ಈ ರೀತಿಯ ಸುಗಂಧಭರಿತವಾದಂಥ ಯಾವುದೇ ನಿಮ್ಮ ಮನೆಯಲ್ಲಿ ಪರ್ಫ್ಯೂಮ್ ಇದ್ದರೂ ಅದನ್ನು ಇದ್ರ ಒಳಗಡೆ 1 ಸ್ಪೂನಷ್ಟು ಮಿಕ್ಸ್ ಮಾಡ್ಕೊಳ್ಳಿ. ಅದಿಲ್ಲ ಅಂತ ಹೇಳಿದ್ರೆ ರೋಸ್ ವಾಟರ್ ಹಾಕಬಹುದು ನಿಮ್ಮ ಮನೆಯಲ್ಲಿ ಇರುವಂಥದ್ದು. ಇಲ್ಲಾಂದರೆ ರೋಸ್ ಪೆಟಲ್ಸನ್ನು ಬಿಡಿಸಿ ಇದ್ರ ಒಳಗಡೆ ಹಾಕಬಹುದು. ಇದಿಲ್ಲ ಅಂತ ಹೇಳಿದ್ರೆ ಜವಾದ್ ಪೌಡರ್ ಬರುತ್ತಲ್ವ, ಪೂಜೆಗೆ ಬಳಸ್ತೀವಿ, ಅದಿದ್ದರೆ ಸ್ವಲ್ಪ ಹಾಕಿದ್ರೆ ಸಾಕು. ಅದು ಇಲ್ಲ ಅಂತ ಹೇಳಿದ್ರೆ ಪಚ್ಚ ಕರ್ಪೂರ ಸ್ವಲ್ಪ ಪುಡಿ ಮಾಡಿದ್ದೆ ಹಾಕಿ. ಇದು ಅರಿಶಿಣದ ನೀರಿನಲ್ಲಿ ಮಿಕ್ಸ್ ಆದಾಗ ನಮ್ಮ ಮನೆಯಲ್ಲಿ ಏನಿರುತ್ತೆ ಆ ನಕಾರಾತ್ಮಕ ಶಕ್ತಿ, ನೆಗೆಟಿವ್ ಎನರ್ಜಿ, ಅದು ಹೋಗೋದಕ್ಕೆ ನಾವು ಇದನ್ನು ಪ್ರೋಕ್ಷಣೆ ಮಾಡಬೇಕು. ನೀವು ಇದನ್ನು ಸಂಧ್ಯಾ ಸಮಯದಲ್ಲಿ ಮಾಡಬೇಕು ಸ್ನೇಹಿತರೆ. ಸಂಜೆ 5 ಗಂಟೆ ಮೇಲೆ ಮಾಡಿಕೊಂಡ್ರೂ ಕೂಡ ಸಾಕಾಗುತ್ತೆ. ಯಾಕಂದರೆ ಇಷ್ಟೇ ಸಿಂಪಲ್ಲಾಗಿ ನೋಡಿ, ಇದನ್ನು ಮಾಡಿಕೊಂಡ ಮೇಲೆ ಆಗುವಂಥ ಬದಲಾವಣೆಗಳು ತುಂಬ ಸುಂದರವಾದಂಥ ಜೀವನ ನಮಗೆ ಎಷ್ಟು ಚೆನ್ನಾಗಿ ಸಿಕ್ಕಿದೆ ಅಂತ ಖುಷಿ ಪಡ್ತೀವಿ. ಇಷ್ಟು ಈ ಖಾಲಿ ನೀರಿಗೆ ಇಷ್ಟೊಂದು ಬೆಲೆ ಇದೆಯಾ ಅಂತ ಅಂದ್ಕೊಳ್ತೀವಿ ನಾವು ಕೆಲವೊಂದು ಬಾರಿ. ಇದೆ, ಅಷ್ಟು ಶಕ್ತಿ ಇದೆ. ಶ್ರೀ ಮಹಾಲಕ್ಷ್ಮಿ ಪ್ರಸನ್ನಗೊಳ್ತಾಳೆ. ಆ ತಾಯಿಗೆ ಈ ಥರ ಮಾಡಿದಾಗ ಬಹಳ ಇಷ್ಟ ಆಗುತ್ತೆ. ಮನೆಯೆಲ್ಲ ಪ್ರೋಕ್ಷಣೆ ಮಾಡಿ ಮನೆಯ ಹೊರಗಡೆ ತಗೊಂಡು ಬಂದು ನಿಮ್ಮ ಹೊಸ್ತಿಲ ಹತ್ರ, ನಿಮ್ಮ ಗೋಡೆಗಳ ಮೇಲೆ ಪ್ರತಿಯೊಂದು ವಿಂಡೋ ಬಾಗಿಲು ಚೆಲ್ಲಿ ಚೆನ್ನಾಗಿರುತ್ತೆ.